ಏಷ್ಯಾ ಕಪ್ ಟೂರ್ನಮೆಂಟ್ ಮುಗಿದು ಭಾರತ ಫೈನಲನ್ನು ಗೆದ್ದು ಪಾಕಿಸ್ತಾನದ ವಿರುದ್ಧ ಫೈನಲನ್ನು ಗೆದ್ದು ಪಾಕಿಸ್ತಾನದ ವಿರುದ್ಧ ಆಡಿದ 3 ಮ್ಯಾಚ್ಗಳಲ್ಲಿ ಗೆದ್ದು ಚಾಂಪಿಯನ್ ಆಗಿ 4 ದಿನಗಳ ನಂತರ ಟ್ರೋಫಿ ವಿಷಯ ಬಗೆಹರಿದಂಗಾಯಿತು. ಅವತ್ತೇನೇನಾಯಿತು ನೋಡಿದ್ರಿ ನೀವು? ಫೈನಲ್ ಮ್ಯಾಚ್ ಇದ್ದ ದಿವಸ ಭಾನುವಾರ ಭಾರತ ಭಾಳ ಈಸಿಯಾಗಿ, ಮೊದಲೇ ಟಫ್ ಅನಿಸಿತ್ತು ಮ್ಯಾಚು. ಒಂದೇ ವಿಕೆಟ್ ಕಳ್ಕೊಂಡು ಪಾಕಿಸ್ತಾನ ಆಡ್ತಾ ಇದ್ದ ರೀತಿ ನೋಡಿದ್ರೆ ಫೈನಲ್ ಮ್ಯಾಚ್ ಪಾಕಿಸ್ತಾನನೇ ಗೆಲ್ತಪ್ಪ ಅನ್ನೋ ಸಿಚುವೇಷನ್ನೇ ಇತ್ತು. ಸ್ಪಿನ್ನರ್ಗಳು ಬಂದು ಮ್ಯಾಚಿನ ದಿಕ್ಕೆ ಬದಲಿಸ್ಬಿಟ್ರು. 34 ರನ್ ಗಳಿಸುವಷ್ಟರಲ್ಲಿ 9 ವಿಕೆಟ್ ಪಾಕಿಸ್ತಾನ ಕಳ್ಕೊಂಡಿತು. ಅದಾದ ಮೇಲೆ ಲಾಸ್ಟ್ ಓವರ್ನಲ್ಲಿ ಭಾರತ 5 ವಿಕೆಟ್ ಕಳ್ಕೊಂಡು ಗುರಿಯನ್ನು ತಲುಪಿತು. ವಿ ಆರ್ ದ ಚಾಂಪಿಯನ್ಸ್. ಮ್ಯಾಚ್ ಮುಗಿದ ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ. ಅಲ್ಲಿ ಟ್ರೋಫಿ ಕೊಡೋದಕ್ಕೆ ಬಂದವರು ನಖ್ವಿ ಸಾಹೇಬರು, ಮೊಹಸೀನ್ ನಖ್ವಿ. ಅವರು PCB ಅಧ್ಯಕ್ಷರು, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಒಂದಿದೆ, ಅದಕ್ಕೂ ಅಧ್ಯಕ್ಷರು. ನಿಯಮದ ಪ್ರಕಾರ ಅವರು ಟ್ರೋಫಿ ಕೊಡಬೇಕು. ಅವರು ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳ ಸಚಿವ. ಭಾರತದ ವಿರುದ್ಧದ ಹೇಳಿಕೆಗಳು, ನಿಲುವುಗಳು ಎಲ್ಲವನ್ನೂ ನೋಡಿದ್ದ ಭಾರತದ ತಂಡ ನಾವು ಅವ್ರ ಹತ್ರ ಟ್ರೋಫಿ ತಗೊಳ್ಳಲ್ಲ ಅಂತ ನಿರ್ಧಾರ ಮಾಡ್ತು. ಭಾಳ ನಾಟಕೀಯವಾಗಿತ್ತು ಬಿಡಿ. ಗ್ರೌಂಡಿನಲ್ಲಿ ಏನೇನಾಯಿತು ಅನ್ನುವಂಥದ್ದು ನೀವು ಕೂಡ ನೋಡಿದ್ದೀರಿ. ಒಂದು ಅರ್ಧ ಗಂಟೆ ನಿಂತ್ಕೊಂಡೇ ಇದ್ದರು ಪ್ರೈಸ್ ಕೊಡೋರು. ಇಂಡಿಯನ್ ಟೀಮು ಈ ಕಡೆ ತನ್ನ ಪಾಡಿಗೆ ತಾನು ಒಂದು ಆ ಸ್ಟೇಜ್ನಿಂದ ಒಂದು 200-300 ಮೀಟರ್ ದೂರ ಇರಬೇಕದು. ಮೊಬೈಲ್ ನೋಡ್ತಾ ತಮ್ಮ ಪಾಡಿಗೆ ತಾವು ಕೂತ್ಕೊಂಡಿದ್ರು. ಕಾಯುವಷ್ಟು ಕಾದು ಮೊಹಸಿನ್ ನಖ್ವಿ ಸುಮ್ಮನೆ ಹೋಗಿದ್ರೆ ನಡೀತಿತ್ತು. ಟ್ರೋಫಿ ತಗೊಂಡು ಹೋಗ್ಬಿಟ್ರು. ಗೆದ್ದ ತಂಡಕ್ಕೆ ಸಿಗಬೇಕಾಗಿದ್ದ ಇದೇ ಟ್ರೋಫಿ ತಗೊಂಡು ಹೋಗ್ಬಿಟ್ರು ಅಣ್ಣವರು. ಗೆದ್ದ ತಂಡಕ್ಕೆ, ಚಾಂಪಿಯನ್ಗಳಿಗೆ ಸಿಗಬೇಕಾದ ಟ್ರೋಫಿ ತಗೊಂಡು ಹೋಗ್ಬಿಟ್ರು. ಅದಾದ ನಂತರ ಜೋರು ಚರ್ಚೆ ಆಯಿತು. ಇವತ್ತು ಝೂಮ್ ಮೀಟಿಂಗ್ ಆಯ್ತಂತೆ ಆ ವಿಷಯದ ಬಗ್ಗೆ. ನಿನ್ನೆ ರಾತ್ರಿ ಆಗಿತ್ತು. ಭಾರತದ ಕ್ರಿಕೆಟ್ ಬೋರ್ಡ್ನಿಂದ 3 ಜನ ಇದ್ದರು. BCCI ಉಪಾಧ್ಯಕ್ಷ ರಾಜೀವ್ ಶುಕ್ಲಾ, BCCI ಸೆಕ್ರೆಟರಿ ದೇವಜಿತ್ ಸೈಕಿಯಾ ಮತ್ತು BCCIನ ಮಾಜಿ ಖಜಾಂಚಿ ಆಶೀಶ್ ಶೇಲರ್ ಇದ್ದರು. 3 ಜನ. ನೀಡ್ಲೆಸ್ ಟು ಸೇ, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಮೊಹಸಿನ್ ನಖ್ವಿ ಕೂಡ ಝೂಮ್ ಮೀಟಿಂಗ್ನಲ್ಲಿದ್ದರು. ಸಮಾಜ್ ಹಾಡಿಸಿದ್ದಾರೆ. ರಾಜೀವ್ ಶುಕ್ಲಾ BCCI ಉಪಾಧ್ಯಕ್ಷರು ಹೇಳಿದ್ರಂತೆ, ಭಾರತ ತಂಡಕ್ಕೆ ತಕ್ಷಣ ಏಷ್ಯಾ ಕಪ್ ಟ್ರೋಫಿಯನ್ನು ಹಸ್ತಾಂತರಿಸಬೇಕು. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಮುಖ್ಯಸ್ಥರು ವಿನಾಕಾರಣ ಇದನ್ನು ಕ್ಷುಲ್ಲಕ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಈ ವಿಷಯ ಇನ್ನು ಮುಂದೆ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಇದು ಭೌಗೋಳಿಕ ಮತ್ತು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಈ ಟ್ರೋಫಿ ಮೊಹಸಿನ್ ನಖ್ವಿ ಅವರದ್ದಲ್ಲ, ACCಯ ಆಸ್ತಿ ಇದು. ಟೀಮ್ ಇಂಡಿಯಾ ನಖ್ವಿಯಿಂದ ಟ್ರೋಫಿ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿತು. ಅಂದಮೇಲೆ ದುಬೈ ಕ್ರಿಕೆಟ್ ಮಂಡಳಿಗೆ ಅದನ್ನು ಕೊಡಬೇಕಾಗಿತ್ತು. ನಮ್ಮ ಒತ್ತಾಯ ಅದೇ ಆಗಿತ್ತು. ಆದರೆ ನಖ್ವಿ ದುಬೈ ಕ್ರಿಕೆಟ್ ಮಂಡಳಿಗೆ ಅದನ್ನು ಕೊಡದೆ ತಾವೇ ತಗೊಂಡು ಹೋದರು. ಫೈನಲ್ ಪಂದ್ಯದ ರಾತ್ರಿ ಅಂಥದ್ದೊಂದು ಹೈ ಡ್ರಾಮಾದ ಅವಶ್ಯಕತೆ ಇರಲಿಲ್ಲ. ಟ್ರೋಫಿ ಹಸ್ತಾಂತರಕ್ಕೆ ಕೌನ್ಸಿಲ್ ಪ್ರೋಟೋಕಾಲ್ ಏನಿದೆಯೋ ಅದನ್ನು ಮೊಹಸಿನ್ ನಖ್ವಿ ಅನುಸರಿಸಬೇಕು ಅಂತ ರಾಜೀವ್ ಶುಕ್ಲಾ ಹೇಳಿದ್ರು. ಅವರು BCCIನ ಉಪಾಧ್ಯಕ್ಷರು. ಇನ್ನು ದೇವಜಿತ್ ಸೈಕಿಯಾ ಅವರು BCCIನ ಸೆಕ್ರೆಟರಿ. ಅವ್ರು ಹೇಳಿದ್ರು, ACC ಅಧ್ಯಕ್ಷ ನಖ್ವಿ ನಡೆ ಕ್ರೀಡಾ ಮನೋಭಾವಕ್ಕೆ ವಿರುದ್ಧವಾಗಿದೆ. ACC ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್. ಕ್ರೀಡಾ ಮನೋಭಾವಕ್ಕೆ ವಿರುದ್ಧವಾಗಿದೆ. ಈ ಘಟನೆ ಏಷ್ಯನ್ ಕ್ರಿಕೆಟ್ ಆಡಳಿತದಲ್ಲಿ ಅಪಾಯಕಾರಿಯಾದ ಬೆಳವಣಿಗೆ. ಕೌನ್ಸಿಲ್ನ ಮುಖ್ಯಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೇವಜಿತ್ ಸೈಕಿಯಾ ವಾದ ಮಾಡಿದ್ರು. ಅದಾದ ನಂತರ ಒಂದು ಹಂತದ ತನಕ ಮೊಹಸಿನ್ ನಖ್ವಿ ಹಠ ಮುಂದುವರೆದಿತ್ತದು. BCCIಗೆ ನಾನು ಕ್ಷಮೆ ಕೋರ್ತೀನಿ,
ಫೈನಲ್ ಮ್ಯಾಚ್ ಆದ ನಂತರ ಏನು ನಡೆಯಬಾರದಾಗಿತ್ತು ಅದು ನಡೆದು ಹೋಗಿದೆ. ಆದರೆ ನಾನು ಕ್ಷಮೆ ಯಾಚಿಸುವುದು ಕಂಡೀಷನ್ಸ್ ಅಪ್ಲೈ, ಕೆಲವು ಷರತ್ತುಗಳಿಗೆ ಒಳಪಟ್ಟಂತೆ ಕ್ಷಮೆ ಯಾಚಿಸುತ್ತೇನೆ. ACC ಅಧ್ಯಕ್ಷನಾಗಿ ಟ್ರೋಫಿ ಪ್ರದಾನ ಮಾಡುವುದು, ಪ್ರೈಸ್ ಕೊಡೋದು ನನ್ನ ಹಕ್ಕು. ಭಾರತ ಏಷ್ಯಾ ಕಪ್ ಟ್ರೋಫಿಯನ್ನು ಬಯಸಿದರೆ, ಪದಕಗಳು ಬೇಕಾದರೆ, ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸಿರೀಸ್ ಅವೆಲ್ಲ ಇದ್ವಲ್ಲ, ಅವು ಬೇಕು ಅಂದರೆ ಇಂಡಿಯನ್ ಕ್ಯಾಪ್ಟನ್ನು ACC ಕಚೇರಿಗೆ ಬಂದು ನನ್ನಿಂದಾನೇ ಟ್ರೋಫಿ ತಗೋಬೇಕು ಅಂತ ಮೊಹಸಿನ್ ನಖ್ವಿ ಹೇಳಿದ್ರಂತೆ. ನೆನ್ನೆ ರಾತ್ರಿ ಇದು ನನ್ನಿಂದಾನೇ ಟ್ರೋಫಿ ತಗೋಬೇಕು, ಅಂದರೆ ACC ಆಫೀಸಿಗೆ ಬಂದು ನನ್ನ ಕೈಯಿಂದಾನೇ ಟ್ರೋಫಿ ತಗೋಬೇಕು. ನಾನು ಗ್ರೌಂಡ್ನಲ್ಲಿ ಟ್ರೋಫಿ ಕೊಡೋದಕ್ಕೆ ಹಾಜರಿದ್ದರೂ ಕ್ಯಾಪ್ಟನ್ ಬರಲಿಲ್ಲ. ಭಾರತದ ಕ್ಯಾಪ್ಟನ್ ಹಾಗೆ ನಡೆದುಕೊಂಡಿದ್ದರಿಂದ ನನಗೆ ತುಂಬ ಮುಜುಗರ ಆಗಿದೆ. ನೆನ್ನೆ ರಾತ್ರಿ ಮೊಹಸಿನ್ ನಖ್ವಿ ಹೇಳದಂಥ ಮಾತಿದು, ನನ್ನಿಂದಾನೇ ಬಂದು ತಗೋಬೇಕು ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಸೀನ್ ಚೇಂಜ್ ಆಯಿತು. BCCI ಸ್ಪಷ್ಟವಾಗಿ ಹೇಳ್ತು, ನಾವು ಕಂಪ್ಲೇಂಟ್ ಕೊಡ್ತೀವಿ ಇದ್ರ ಬಗ್ಗೆ ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದರು. ಅವರು ಏನು ಕೊಡ್ತಿದ್ರು ಗೊತ್ತಿಲ್ಲ, ಟ್ರೋಫಿ ಕಳ್ಳತನ ಹಿಂಗೆ ಕೊಡ್ತಿದ್ರು ಏನೋ. ಅದಾದ ನಂತರ ಇಲ್ಲ, ACC ಕಚೇರಿಗೆ ತಂದಿಟ್ಟಿರ್ತೀನಿ, ನೀವು ಅದನ್ನು ಭಾರತಕ್ಕೆ ಹಸ್ತಾಂತರ ಮಾಡಬಹುದು ಅಂತ ಮೊಹಸಿನ್ ನಖ್ವಿ ಹೇಳಿದಾರಂತೆ. ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾದ ಕ್ಯಾಪ್ಟನ್ನು ಇದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಇನ್ನು ಈ ಮೊಹಸಿನ್ ನಖ್ವಿ ಅವ್ರ ಬಗ್ಗೆ ಒಂದೂವರೆ ತಿಂಗಳ ಹಿಂದಿರಬೇಕು ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಶಾಹಿದ್ ಅಫ್ರೀದಿ ಕೊಟ್ಟಂಥ ಹೇಳಿಕೆ ಒಂದು ಈಗ ವೈರಲ್ ಆಗ್ತಾ ಇದೆ. ಮೊಹಸಿನ್ ನಖ್ವಿ ಎರಡೆರಡು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ, ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಬೇಕು ಅಂತ ಶಾಹಿದ್ ಅಫ್ರೀದಿ ಹೇಳಿದ್ದಿರು. ಎರಡಲ್ಲ, ಆ್ಯಕ್ಚುಲಿ ಮೂರು. PCB ಅಧ್ಯಕ್ಷರು, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರು, ಜೊತೆಗೆ ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳ ಸಚಿವ. ಶಾಹಿದ್ ಅಫ್ರೀದಿ ಎರಡೇ ಅಂತ ಹೇಳಿದ್ದು. PCB ಅಧ್ಯಕ್ಷರಾಗಿದ್ದಾರೆ, ಪ್ಲಸ್ ಆಂತರಿಕ ವ್ಯವಹಾರಗಳ ಸಚಿವರಾಗಿದ್ದಾರೆ. ರಾಜಕೀಯ ನಿರ್ವಹಿಸೋದೇ ಬೇರೆ, ಕ್ರಿಕೆಟ್ ನಿರ್ವಹಿಸೋದೇ ಬೇರೆ. ಕ್ರಿಕೆಟ್ ಬಗ್ಗೆ ಅವ್ರಿಗೇನು ಗೊತ್ತು, ಸಲಹೆಗಾರನ ಇಟ್ಕೊಂಡು ಮಾಡೋ ಕೆಲಸ ಇದಲ್ಲ ಅಂತ ಶಾಹಿದ್ ಅಫ್ರೀದಿ ಹೇಳಿದ್ದು. ಈಗ ಮತ್ತೆ ವೈರಲ್ ಆಗ್ತಾ ಇದೆ ಅದು. ಅಂತೂ ಇಂತೂ ಏಷ್ಯಾ ಕಪ್ನ ಫೈನಲ್ನ ಟ್ರೋಫಿ ಭಾರತಕ್ಕೆ ಬಂತು ಅಂದರೆ ಫಿಸಿಕಲಿ ಬಂದಿಲ್ಲ, ಇನ್ನು ದುಬೈನಲ್ಲಿದೆ, ಭಾರತದ ಪಾಲಾಯಿತು ಅಂತ. ಮೊಹಸಿನ್ ನಖ್ವಿ ಅದನ್ನು ಬಹುಶಃ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕ್ರಿಕೆಟ್ ಮಂಡಳಿಯ ಕಚೇರಿಗೆ ತಂದು ಇಟ್ಟಿರ್ತಾರೆ. ಬಹುಶಃ ಏನು ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ, ತಗೊಳ್ಳಿ ಇಲ್ಲಿದೆ ನೋಡಿ ಅಂತ ಭಾರತಕ್ಕೆ ತಂದು ಕೊಡ್ತಾರೆ ಇದನ್ನು. ಅಲ್ಲಿಗೆ ಇದು ಸುಖಾಂತ್ಯ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.